ಬೇಸತ್ತಂತಹ ಸೊಸೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 11 ತಿಂಗಳ ಮಗು ಇದೆ. ಆ ಮಗುವನ್ನ ಬಿಟ್ಟು ಆತ್ಮಹತ್ಯೆಗೆ ಈಗ ಶರಣಾಗಿದ್ದಾಳೆ. 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಅತ್ತೆ ಕಾಟಕ್ಕೆ ಹಾಗಾದ್ರೆ ಸೊಸೆ ಆತ್ಮಹತ್ಯೆಯಿಂದ ಮಾಡ್ಕೊಂಡ್ಲಾ ಅನ್ನುವಂತಹ ಪ್ರಶ್ನೆ. ಸೊಸೆಗೆ ಅತ್ತೆಯಿಂದಲೇ ವೇಶ್ಯಾವಾಟಿಕೆಗೆ ಒತ್ತಾಯ ಇತ್ತಂತೆ. ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅತ್ತೆ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಗೃಹಿಣಿ. ಬೀದರ್ನ ಬಸವ ಕಲ್ಯಾಣದ ಓಂ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. 22 ವರ್ಷದ ಅಂಜನಾಬಾಯಿ ಶೇಖರ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ಯುವತಿ. 11 ತಿಂಗಳ ಮಗುವನ್ನ ಬಿಟ್ಟು ಮನೆಯಲ್ಲೇ ಅಂಜನಾ ನೇಣಿಗೆ ಶರಣಾಗಿದ್ದಾಳೆ. ಸೊಸೆಗೆ ಅತ್ತೆನೇ ವೇಶ್ಯಾವಾಟಿಕೆಗೆ ಒತ್ತಾಯ ಮಾಡ್ತಾ ಇದ್ರು ಅನ್ನುವಂತ ಆರೋಪ ಈಗ ಅತ್ತೆಯ ಮೇಲೆ ಕೇಳಿ ಬರ್ತಾ ಇದೆ. ಇದರಿಂದ ಬೇಸತ್ತಂತ ಸೊಸೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಯಾಕೆ ಈ ಘಟನೆ ನಡೀತು? ಈಗೇನು ಆರೋಪಗಳು ಕೇಳಿ ಬರ್ತಾ ಇದೆ, ವೇಶ್ಯಾವಾಟಿಕೆಗೆ ಒತ್ತಾಯ ಮಾಡ್ತಾ ಇದ್ರು ಅನ್ನುವಂತ ಆರೋಪಗಳು ಅತ್ತೆ ಮೇಲೆ, ಇದೆಷ್ಟು ಮಟ್ಟಿಗೆ ನಿಜ? ಅದರ ಜೊತೆಯಲ್ಲಿ ಈ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು? ಪೊಲೀಸರ ತನಿಖೆ ಏನು ಹೇಳ್ತಾ ಇದೆ? ಹೌದು ಅಶ್ವಿನಿ, ಈ ಒಂದು ಘಟನೆ ಬಸವ ಕಲ್ಯಾಣ ನಗರದಲ್ಲಿ ನಡೆದಂತ ಹೇಳ್ಬೋದು. ಕಳೆದ 3 ದಿನಗಳ ಹಿಂದೆ ನಡೆದಂತ ಘಟನೆ ಅಂತ ಹೇಳ್ಬೋದು. ಈಗಾಗಲೇ ಅಂಜನಾಬಾಯಿ ಅಂತ ಏನಿದ್ದಾರ ಅವರು ಭಾಲ್ಕಿ ಮೂಲದವರು. ಕಳೆದ 2022ರಲ್ಲಿ ಬಸವ ಕಲ್ಯಾಣದ ಶೇಖರ್ ಪಾಟೀಲ್ ಎಂಬವ್ರ ಜೊತೆ ಏನದಂದ್ರ ಇವ್ರ ವಿವಾಹ ಆಗ್ತದ. ಇಬ್ರು ಏನದಂದ್ರೆ ಚೆನ್ನಾಗೇ ಇರ್ತಾರ ಕಳೆದ 2-3 ವರ್ಷಗಳ ಕಾಲ. ಆದರೂ 11 ತಿಂಗಳ ಮಗು ಕೂಡ ಹುಟ್ಟಿದೆ. ಆದ್ರೆ ಈಗಾಗಲೇ ಮಗುವನ್ನ ಬಿಟ್ಟು ಯಾರೇ ಕೂಡ ಮುದ್ದಾದ ಮಗುವನ್ನ ಬಿಟ್ಟು ಆ ತಾಯಿ ಆತ್ಮಹತ್ಯೆ ಮಾಡ್ಕೋತಾಳ ಅಂದ್ರೆ ಇದು ಸಾಮಾನ್ಯ ನೋವಲ್ಲ ಅಂತ ಹೇಳ್ಬಹುದು. ಹೀಗಾಗಿ ಈಗಾಗಲೇ ಅಂಜನಾಬಾಯಿ ಬಾರದ ಲೋಕಕ್ಕೆ ಹೋಗಿದ್ದಾಳ. ಈಗಾಗಲೇ ಅವ್ರ ತಂದೆ ನೀಡಿದಂತ ದೂರು ಬಸವ ಕಲ್ಯಾಣದಲ್ಲಿ ದೂರು ಕೊಟ್ಟಿದಾರ. ಆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದಾರ. ಈಗಾಗಲೇ ಅಂಜನಾಬಾಯಿ ಅತ್ತೆ ಇದ್ರು. ಅತ್ತೆ ಏನದಂದ್ರ ವೈಶ್ಯವಾಟಿಕೆಗ ಒತ್ತಾಯ ಮಾಡ್ತಿರು, ಬೇರೆಯವ್ರ ಜೊತೆ ಸಂಬಂಧ ಮಾಡಿರಿ ಅಂತ ಒತ್ತಾಯ ಮಾಡ್ತಿರು ಅಂತೇಳಿ ಎಫ್ಐಆರ್ ದಲ್ಲಿ ಉಲ್ಲೇಖ ಆಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ, ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ಇಂಥ ಘಟನೆ ನಡಿಬಾರದು. ಅದ್ರ ನಿಜಕ್ಕೂ ನೋವಿನ ಸಂಗತಿ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ದಿನ ಬಾಳು ಬದುಕಬೇಕಾದಂತ ಆ ಒಂದು ಈಗಾಗಲೇ 22 ವರ್ಷದ ಅಂಜನಾಬಾಯಿ ಇದ್ದಾಳ. ಸುಸೈಡ್ ಮಾಡ್ಕೊಂಡಿದ್ದಾರ. ಕುಟುಂಬಸ್ಥರು ಸಾಕಷ್ಟು ಅಂದ್ರೆ ಆರೋಪ ಈಗಾಗಲೇ ಅತ್ತೆ ಇರ್ಬೋದು, ಗಂಡ ಇರ್ಬೋದು, ಅವ್ರ ಮೇಲೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರ ತನಿಖೆ ಅಂದ್ರೆ ಪೊಲೀಸರು ಏನ್ ತನಿಖೆ ನಡೆಸ್ತಾ ಇದ್ದಾರೆ ಇನ್ನೂ ಸ್ಪಷ್ಟಪಡಿಸಿಲ್ಲ. ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕಾಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಏನಂದ್ರೆ ಕಳೆದ 3-4 ವರ್ಷ ಚೆನ್ನಾಗಿದ್ದಂತ ಈ ಇಬ್ರು ಸಂಸಾರ ಏಕಾಏಕಿ ಹಾಳಾಗಿದೆ. ಹೀಗಾಗಿ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಂದಲೇ ಪ್ರತಿಯೊಂದು ಮಾಹಿತಿ. ಸೊಸೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 11 ತಿಂಗಳ ಮಗು ಇದೆ. ಆ ಮಗುವನ್ನ ಬಿಟ್ಟು ಆತ್ಮಹತ್ಯೆಗೆ ಈಗ ಶರಣಾಗಿದ್ದಾಳೆ. 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಅತ್ತೆ ಕಾಟಕ್ಕೆ ಹಾಗಾದ್ರೆ ಸೊಸೆ ಆತ್ಮಹತ್ಯೆಯಿಂದ ಮಾಡ್ಕೊಂಡ್ಲಾ ಅನ್ನುವಂತಹ ಪ್ರಶ್ನೆ. ಸೊಸೆಗೆ ಅತ್ತೆಯಿಂದಲೇ ವೇಶ್ಯಾವಾಟಿಕೆಗೆ ಒತ್ತಾಯ ಇತ್ತಂತೆ. ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅತ್ತೆ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಗೃಹಿಣಿ. ಬೀದರ್ನ ಬಸವ ಕಲ್ಯಾಣದ ಓಂ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. 22 ವರ್ಷದ ಅಂಜನಾಬಾಯಿ ಶೇಖರ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ಯುವತಿ. 11 ತಿಂಗಳ ಮಗುವನ್ನ ಬಿಟ್ಟು ಮನೆಯಲ್ಲೇ ಅಂಜನಾ ನೇಣಿಗೆ ಶರಣಾಗಿದ್ದಾಳೆ. ಸೊಸೆಗೆ ಅತ್ತೆನೇ ವೇಶ್ಯಾವಾಟಿಕೆಗೆ ಒತ್ತಾಯ ಮಾಡ್ತಾ ಇದ್ರು ಅನ್ನುವಂತ ಆರೋಪ ಈಗ ಅತ್ತೆಯ ಮೇಲೆ ಕೇಳಿ ಬರ್ತಾ ಇದೆ. ಇದರಿಂದ ಬೇಸತ್ತಂತ ಸೊಸೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಯಾಕೆ ಈ ಘಟನೆ ನಡೀತು? ಈಗೇನು ಆರೋಪಗಳು ಕೇಳಿ ಬರ್ತಾ ಇದೆ, ವೇಶ್ಯಾವಾಟಿಕೆಗೆ ಒತ್ತಾಯ ಮಾಡ್ತಾ ಇದ್ರು ಅನ್ನುವಂತ ಆರೋಪಗಳು ಅತ್ತೆ ಮೇಲೆ, ಇದೆಷ್ಟು ಮಟ್ಟಿಗೆ ನಿಜ? ಅದರ ಜೊತೆಯಲ್ಲಿ ಈ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು? ಪೊಲೀಸರ ತನಿಖೆ ಏನು ಹೇಳ್ತಾ ಇದೆ?
ಹೌದು ಅಶ್ವಿನಿ, ಈ ಒಂದು ಘಟನೆ ಬಸವ ಕಲ್ಯಾಣ ನಗರದಲ್ಲಿ ನಡೆದ ಅಂತ ಹೇಳ್ಬೋದು. ಕಳೆದ 3 ದಿನಗಳ ಹಿಂದೆ ನಡೆದಂತ ಘಟನೆ ಅಂತ ಹೇಳ್ಬೋದು. ಈಗಾಗಲೇ ಅಂಜನಾಬಾಯಿ ಅಂತ ಏನಿದ್ದಾರ ಅವರು ಭಾಲ್ಕಿ ಮೂಲದವರು. ಕಳೆದ 2022ರಲ್ಲಿ ಬಸವ ಕಲ್ಯಾಣದ ಶೇಖರ್ ಪಾಟೀಲ್ ಎಂಬವ್ರ ಜೊತೆ ಏನದಂದ್ರ ಇವ್ರ ವಿವಾಹ ಆಗ್ತದ. ಇಬ್ರು ಏನದಂದ್ರೆ ಚೆನ್ನಾಗೇ ಇರ್ತಾರ ಕಳೆದ 2-3 ವರ್ಷಗಳ ಕಾಲ. ಆದರೂ 11 ತಿಂಗಳ ಮಗು ಕೂಡ ಹುಟ್ಟಿದೆ. ಅದರ ಈಗಾಗಲೇ ಮಗುವನ್ನ ಬಿಟ್ಟು ಯಾರೇ ಕೂಡ ಮುದ್ದಾದ ಮಗುವನ್ನ ಬಿಟ್ಟು ಆ ತಾಯಿ ಆತ್ಮಹತ್ಯೆ ಮಾಡ್ಕೋತಾಳ ಅಂದ್ರೆ ಇದು ಸಾಮಾನ್ಯ ನೋವಲ್ಲ ಅಂತ ಹೇಳ್ಬಹುದು. ಹೀಗಾಗಿ ಈಗಾಗಲೇ ಅಂಜನಾಬಾಯಿ ಬಾರದ ಲೋಕಕ್ಕೆ ಹೋಗಿದ್ದಾಳ. ಈಗಾಗಲೇ ಅವ್ರ ತಂದೆ ನೀಡಿದಂತ ದೂರು ಬಸವ ಕಲ್ಯಾಣದಲ್ಲಿ ದೂರು ಕೊಟ್ಟಿದಾರ. ಆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದಾರ. ಈಗಾಗಲೇ ಅಂಜನಾಬಾಯಿ ಅತ್ತೆ ಇದ್ರು. ಅತ್ತೆ ಏನದಂದ್ರ ವೈಶವಾಟಿಕೆಗ ಒತ್ತಾಯ ಮಾಡ್ತಿರು, ಬೇರೆಯವ್ರ ಜೊತೆ ಸಂಬಂಧ ಮಾಡ್ರಿ ಅಂತ ಒತ್ತಾಯ ಮಾಡ್ತಿರು ಅಂತೇಳಿ FIR ದಲ್ಲಿ ಉಲ್ಲೇಖ ಆಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ, ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ಇಂಥ ಘಟನೆ ನಡಿಬಾರದು. ಅದ್ರ ನಿಜಕ್ಕೂ ನೋವಿನ ಸಂಗತಿ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ದಿನ ಬಾಳು ಬದುಕಬೇಕಾದಂತ ಆ ಒಂದು ಈಗಾಗಲೇ 22 ವರ್ಷದ ಅಂಜನಾಬಾಯಿ ಇದ್ದಾಳ. ಸುಸೈಡ್ ಮಾಡ್ಕೊಂಡಿದ್ದಾರೆ ಆ ಕುಟುಂಬಸ್ಥರು. ಸಾಕಷ್ಟು ಅಂದ್ರೆ ಆರೋಪ ಈಗಾಗಲೇ ಅತ್ತೆ ಇರ್ಬೋದು, ಗಂಡ ಇರ್ಬೋದು, ಅವ್ರ ಮೇಲೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರ ತನಿಖೆ ಅಂದ್ರೆ ಪೊಲೀಸರು ಏನ್ ತನಿಖೆ ನಡೆಸ್ತಾ ಇದ್ದಾರೆ ಇನ್ನೂ ಸ್ಪಷ್ಟಪಡಿಸಿಲ್ಲ. ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕಾಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಏನದಂದ್ರ ಕಳೆದ 3-4 ವರ್ಷ ಚೆನ್ನಾಗಿದ್ದಂತ ಈ ಇಬ್ರು ಸಂಸಾರ ಏಕಾಏಕಿ ಹಾಳಾಗಿದೆ. ಹೀಗಾಗಿ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಂದಲೇ ಪ್ರತಿಯೊಂದು ಮಾಹಿತಿ. ಸೊಸೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. 11 ತಿಂಗಳ ಮಗು ಇದೆ. ಆ ಮಗುವನ್ನ ಬಿಟ್ಟು ಆತ್ಮಹತ್ಯೆಗೆ ಈಗ ಶರಣಾಗಿದ್ದಾಳೆ. 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಅತ್ತೆ ಕಾಟಕ್ಕೆ ಹಾಗಾದ್ರೆ ಸೊಸೆ ಆತ್ಮಹತ್ಯೆಯಿಂದ ಮಾಡ್ಕೊಂಡ್ಲಾ ಅನ್ನುವಂತಹ ಪ್ರಶ್ನೆ. ಸೊಸೆಗೆ ಅತ್ತೆಯಿಂದಲೇ ವೇಶ್ಯಾವಾಟಿಕೆಗೆ ಒತ್ತಾಯ ಇತ್ತಂತೆ. ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅತ್ತೆ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಗೃಹಿಣಿ. ಬೀದರ್ನ ಬಸವ ಕಲ್ಯಾಣದ ಓಂ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. 22 ವರ್ಷದ ಅಂಜನಾಬಾಯಿ ಶೇಖರ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ಯುವತಿ. 11 ತಿಂಗಳ ಮಗುವನ್ನ ಬಿಟ್ಟು ಮನೆಯಲ್ಲೇ ಅಂಜನಾ ನೇಣಿಗೆ ಶರಣಾಗಿದ್ದಾಳೆ. ಸೊಸೆಗೆ ಅತ್ತೆನೇ ವೇಶ್ಯಾವಾಟಿಕೆಗೆ ಒತ್ತಾಯ ಮಾಡ್ತಾ ಇದ್ರು ಅನ್ನುವಂತ ಆರೋಪ ಈಗ ಅತ್ತೆಯ ಮೇಲೆ ಕೇಳಿ ಬರ್ತಾ ಇದೆ. ಇದರಿಂದ ಬೇಸತ್ತಂತ ಸೊಸೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ವರ್ಕಲಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಯಾಕೆ ಈ ಘಟನೆ ನಡೀತು? ಈಗೇನು ಆರೋಪಗಳು ಕೇಳಿ ಬರ್ತಾ ಇದೆ, ವೇಶ್ಯಾವಾಟಿಕೆಗೆ ಒತ್ತಾಯ ಮಾಡ್ತಾ ಇದ್ರು ಅನ್ನುವಂತ ಆರೋಪಗಳು ಅತ್ತೆ ಮೇಲೆ, ಇದೆಷ್ಟು ಮಟ್ಟಿಗೆ ನಿಜ? ಅದರ ಜೊತೆಯಲ್ಲಿ ಈ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಏನು? ಪೊಲೀಸರ ತನಿಖೆ ಏನು ಹೇಳ್ತಾ ಇದೆ? ಹೌದು ಅಶ್ವಿನಿ, ಈ ಒಂದು ಘಟನೆ ಬಸವ ಕಲ್ಯಾಣ ನಗರದಲ್ಲಿ ನಡೆದ ಅಂತ ಹೇಳ್ಬೋದು. ಕಳೆದ 3 ದಿನಗಳ ಹಿಂದೆ ನಡೆದಂತ ಘಟನೆ ಅಂತ ಹೇಳ್ಬೋದು. ಈಗಾಗಲೇ ಅಂಜನಾಬಾಯಿ ಅಂತ ಏನಿದ್ದಾರ ಅವರು ಭಾಲ್ಕಿ ಮೂಲದವರು. ಕಳೆದ 2022ರಲ್ಲಿ ಬಸವ ಕಲ್ಯಾಣದ ಶೇಖರ್ ಪಾಟೀಲ್ ಎಂಬವ್ರ ಜೊತೆ ಏನದಂದ್ರ ಇವ್ರ ವಿವಾಹ ಆಗ್ತದ. ಇಬ್ರು ಏನದಂದ್ರೆ ಚೆನ್ನಾಗೇ ಇರ್ತಾರ ಕಳೆದ 2-3 ವರ್ಷಗಳ ಕಾಲ. ಆದರೂ 11 ತಿಂಗಳ ಮಗು ಕೂಡ ಹುಟ್ಟಿದೆ. ಅದರ ಈಗಾಗಲೇ ಮಗುವನ್ನ ಬಿಟ್ಟು ಯಾರೇ ಕೂಡ ಮುದ್ದಾದ ಮಗುವನ್ನ ಬಿಟ್ಟು ಆ ತಾಯಿ ಆತ್ಮಹತ್ಯೆ ಮಾಡ್ಕೋತಾಳ ಅಂದ್ರೆ ಇದು ಸಾಮಾನ್ಯ ನೋವಲ್ಲ ಅಂತ ಹೇಳ್ಬಹುದು. ಹೀಗಾಗಿ ಈಗಾಗಲೇ ಅಂಜನಾಬಾಯಿ ಬಾರದ ಲೋಕಕ್ಕೆ ಹೋಗಿದ್ದಾಳ. ಈಗಾಗಲೇ ಅವ್ರ ತಂದೆ ನೀಡಿದಂತ ದೂರು ಬಸವ ಕಲ್ಯಾಣದಲ್ಲಿ ದೂರು ಕೊಟ್ಟಿದಾರ. ಆ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದಾರ. ಈಗಾಗಲೇ ಅಂಜನಾಬಾಯಿ ಅತ್ತೆ ಇದ್ರು. ಅತ್ತೆ ಏನದಂದ್ರ ವೈಶವಾಟಿಕೆಗ ಒತ್ತಾಯ ಮಾಡ್ತಿರು, ಬೇರೆಯವ್ರ ಜೊತೆ ಸಂಬಂಧ ಮಾಡ್ರಿ ಅಂತ ಒತ್ತಾಯ ಮಾಡ್ತಿರು ಅಂತೇಳಿ FIR ದಲ್ಲಿ ಉಲ್ಲೇಖ ಆಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ, ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಶರಣರು ಬಾಳಿ ಬದುಕಿದ ನಾಡಿನಲ್ಲಿ ಇಂಥ ಘಟನೆ ನಡಿಬಾರದು. ಅದ್ರ ನಿಜಕ್ಕೂ ನೋವಿನ ಸಂಗತಿ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ದಿನ ಬಾಳು ಬದುಕಬೇಕಾದಂತ ಆ ಒಂದು ಈಗಾಗಲೇ 22 ವರ್ಷದ ಅಂಜನಾಬಾಯಿ ಇದ್ದಾಳ. ಸುಸೈಡ್ ಮಾಡ್ಕೊಂಡಿದ್ದಾರೆ ಆ ಕುಟುಂಬಸ್ಥರು. ಸಾಕಷ್ಟು ಅಂದ್ರೆ ಆರೋಪ ಈಗಾಗಲೇ ಅತ್ತೆ ಇರ್ಬೋದು, ಗಂಡ ಇರ್ಬೋದು, ಅವ್ರ ಮೇಲೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರ ತನಿಖೆ ಅಂದ್ರೆ ಪೊಲೀಸರು ಏನ್ ತನಿಖೆ ನಡೆಸ್ತಾ ಇದ್ದಾರೆ ಇನ್ನೂ ಸ್ಪಷ್ಟಪಡಿಸಿಲ್ಲ. ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕಾಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಏನಂದ್ರ ಕಳೆದ 3-4 ವರ್ಷ ಚೆನ್ನಾಗಿದ್ದಂತ ಈ ಇಬ್ರು ಸಂಸಾರ ಏಕಾಏಕಿ ಹಾಳಾಗಿದೆ. ಹೀಗಾಗಿ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರಿಂದಲೇ ಪ್ರತಿಯೊಂದು ಮಾಹಿತಿ